ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ಶಿವನು ವಸಿಷ್ಠರ ಗುಡಿಸಲಿಗೆ ಬಂದು ಅವರ ಕುಟೀರಕ್ಕೆ ಬಂದು ಅವರಿಬ್ಬರ ಉಭಯ ಕುಶಲೋಪರಿಯನ್ನಾದ ನಂತರ ವಸಿಷ್ಠರ ಅನೇಕ ಪ್ರಶ್ನೆಗಳಿಗೆ ಶಿವನು ಉತ್ತರವನ್ನು ಕೊಡ್ತಾ ಇದ್ದ. ನಂತರ ನಾನು ಬಂದ ಕೆಲಸ ಆಯಿತು, ನಿನಗೆ ತಿಳಿಸೋದೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಅಂತೇಳಿ ಶಿವನು ಹೊರಟು ಹೋದ. ಆಗ ವಸಿಷ್ಠರು ರಾಮನ ಜೊತೆಯಲ್ಲಿ ಹೇಳ್ತಾರೆ, ಆ ಮಹಾದೇವನು ಈ ಆತ್ಮದೇವಾರ್ಚನವನ್ನು ಹೇಳಿದನು. ಯಾರೋ ಶಿವ ಏನು ಮಾಡ್ದ, ನಿಜವಾದ ಆತ್ಮನನ್ನು, ನಿಜವಾದ ಪರಮಾತ್ಮನನ್ನು ಪೂಜೆ ಮಾಡುವ ವಿಧಾನ ಹೇಗೆ ಅಂತ ಹೇಳ್ದ. ಅದಕ್ಕೆ ಏನೇನು ವಸ್ತುಗಳು ಬೇಕು ಅಂತಲೂ ಕೂಡ ಹೇಳ್ದ. ನೀವೆಲ್ಲ ಕೇಳಿಸ್ಕೊಂಡಿರ್ತೀರಿ. ಅದನ್ನು ನಾನು ಬಲ್ಲೆನು, ಅದನ್ನು ನಾನೂ ತಿಳ್ಕೊಂಡಿದ್ದೀನಿ ಚೆನ್ನಾಗಿ ರಾಮ, ನಾನೂ ತಿಳ್ಕೊಂಡಿದ್ದೀನಿ, ನೀನೂ ಬಲ್ಲೆ, ನಾನು ನಿನಗೂ ತಿಳಿಸ್ಕೊಟ್ಟಿದ್ದೀನಿ. ಆ ಪೂಜೆಯನ್ನು, ಆತ್ಮ ಪೂಜೆ ಮಾಡುವ ವಿಧಾನವನ್ನು ಶಿವನಿಂದ ನಾನೂ ತಿಳ್ಕೊಂಡೆ, ಮತ್ತು ನಾನು ತದನಂತರ ನಿನಗೂ ತಿಳಿಸ್ಕೊಟ್ಟಿದ್ದೀನಿ. ಹಾಗೆಯೇ ಇದಂ ಶಬ್ದವಾಚ್ಯವಾದ ಜಗತ್ತು ಏನು ಎಂತು ಎಂಬುದನ್ನು ಬಲ್ಲೆ. ಆತ್ಮ ಪೂಜೆ ಮಾಡುವುದನ್ನು ತಿಳ್ಕೊಂಡು, ಮತ್ತು ಇದಂ ಅಂತ ಕರೀತಾರಲ್ಲ, ಆ ಶಬ್ದವಾಚ್ಯ ಅಂದರೆ ಜಗತ್ತು, ಆ ಜಗತ್ತೇನು ಅನ್ನೋದು ಏನು ಎಂತು ಅನ್ನೋದನ್ನು ಕೂಡ ನಾನು ಬಲ್ಲೆ, ನೀನು ಬಲ್ಲೆ. ಎಲ್ಲಿ ಅಲೀಕದಿಂದ ಅಲೀಕನು ನೋಡುವವನಾಗುವನೋ, ಏನು ಹೇಳ್ತಾ ಇದ್ದಾನೆ ಇಲ್ಲಿ, ಎಲ್ಲಿ ಅಲೀಕದಿಂದ ಅಲೀಕನು ನೋಡುವವನಾಗುವನೋ ಅಂದರೆ, ಅಲೀಕ ಅಂದರೆ ಇಲ್ಲಿ ಎಲ್ಲಿ ಮಾಯೆಯ ಭ್ರಮದಿಂದ, ಮಾಯೆಯ ಅಂದರೆ ಜೀವನು ನೋಡುವವನಾಗುವನು. ಅಲೀಕ ಅಂದರೆ ಮಾಯೆ ಅಂತಲೂ ಆಗುತ್ತೆ, ಭ್ರಮೆ ಅಂತಲೂ ಆಗುತ್ತೆ, ಜೀವನು ಅಂತಲೂ ಆಗುತ್ತೆ. ಅಂದರೆ ಮಾಯೆಗೆ ಒಳಪಟ್ಟಂಥ, ಭ್ರಮೆಗೆ ಒಳಗಾದಂಥ ಜೀವನು ನೋಡುವವನಾಗುವನು. ಅದನ್ನೇ ಹೇಳ್ತಾರೆ ಅದಲ್ಲಿ, ಅಲೀಕದಲ್ಲಿ ಅಲೀಕನು. ಅರ್ಥ ಆಯ್ತಲ್ವಾ? ಇಲ್ಲಿ ಮಾಯೆಯ ಕಾರಣದ ಭ್ರಮದಿಂದ ಜೀವನು ನೋಡುವವನಾಗುವನೋ. ಅಂತಹ ಸಂಸಾರ ಮಾಯೆಯಲ್ಲಿ ಸತ್ಯವು ಯಾವುದು, ಅಸತ್ಯವು ಯಾವುದು? ಇದರಲ್ಲಿ ಸತ್ಯ ಯಾವುದು, ಅಸತ್ಯ ಯಾವುದು? ಯಾಕೆ? ಸಂಸಾರದಲ್ಲಿರುವವನು ಯಾರು? ಜೀವನು. ಹೇಗೆ ಜೀವನಾದ? ಮಾಯೆಯಿಂದ ಭ್ರಮೆಗೆ ಒಳಗಾಗಿದ್ದಾನೆ. ಇಲ್ಲಿ ಅಸತ್ಯ ಯಾವುದು, ಅಸತ್ಯ ಯಾವುದು? ಕವಿಯು ಕಲ್ಪನೆಯಿಂದ ಇಲ್ಲದುದನ್ನು ವರ್ಣಿಸುತ್ತಿದ್ದರೂ ಅದೆಲ್ಲವನ್ನು ತನ್ನ ಎದುರಿಗೇ ಇರುವಂತೆ ಬೆಟ್ಟವನ್ನು ಕೂಡ ಕಾಣುವುದುಂಟಲ್ಲವೇ? ಒಬ್ಬ ಕವಿ ತನ್ನ ಕವಿತ್ವ ಪ್ರೌಢಿಮೆಯಿಂದ ತನ್ನ ಸಂಕಲ್ಪದಲ್ಲಿ ಅನೇಕ ವರ್ಣನೆಯನ್ನು ಮಾಡ್ತಾನೆ. ಹುಣ್ಣಿಮೆ ಚಂದ್ರನನ್ನು ಒಂದು ಸುಂದರವಾದ ಯುವತಿಗೆ ಹೋಲಿಸ್ತಾನೆ. ಅನೇಕ ರೀತಿಯಲ್ಲಿ, ಈ ರೀತಿಯಲ್ಲಿ ಇಲ್ಲದನ್ನೆಲ್ಲ ಸಂಕಲ್ಪಿಸಿ ಮಾಡ್ತಾನೆ. ಬೆಟ್ಟವನ್ನು ಕೂಡ ಹಾಗೆ ಮಾಡ್ತಾನೆ. ಈಗೆಲ್ಲ ವರ್ಣನೆಯನ್ನು ಮಾಡ್ತಾನೆ. ಈ ರೀತಿಯಲ್ಲಿ ನೀರಿನಲ್ಲಿರುವ ದ್ರವದಂತೆ, ನೀರು ಅದರ ಮೂಲ ಗುಣ ಯಾವುದು? ದ್ರವತ್ವ. ವಾಯುವಿನಲ್ಲಿರುವ ಚಲನದಂತೆ, ಆಕಾಶದಲ್ಲಿರುವ ಶೂನ್ಯತ್ವದಂತೆ ಆತ್ಮನಲ್ಲಿ ಸೃಷ್ಟಿ ಇರುವುದು. ಆತ್ಮನಲ್ಲಿ ಸೃಷ್ಟಿ ಹೇಗಿದೆಯಪ್ಪ ಅಂದರೆ, ನೀರಿನಲ್ಲಿ ದ್ರವತ್ವ ಇದೆಯಲ್ಲ ಹಾಗೆ, ವಾಯುವಿನಲ್ಲಿ ಚಲನ ಶಕ್ತಿ ಇರುವ ಹಾಗೆ, ಆಕಾಶದಲ್ಲಿ ಶೂನ್ಯತ್ವ ಇರುವ ಹಾಗೆ, ಏನೂ ಇಲ್ಲದ ಸ್ಥಿತಿ ಹೇಗಿದೆಯೋ ಪರಮಾತ್ಮನಲ್ಲಿ ಸೃಷ್ಟಿ ಇರುವುದು ಕೂಡ ಹಾಗೆಯೇ. ಆ ಮಹಾದೇವನು ಉಪದೇಶ ಮಾಡಿದಂದಿನಿಂದ, ಆ ಮಹಾದೇವನು ಹೇಳಿದ ಕ್ರಮದಿಂದಲೇ ಆತ್ಮಾರ್ಚನವನ್ನು ಮಾಡುತ್ತಾ ಈಗ ಯಾವುದೊಂದು ಯೋಚನೆ ಇಲ್ಲದೆ ಸುಖವಾಗಿರುವೆನು. ವಸಿಷ್ಠ ಹೇಳ್ತಾ ಇದ್ದಾರೆ, ರಾಮ, ಆ ಮಹಾದೇವನು, ಆ ಈಶ್ವರನು ಬಂದು ನನಗೆ ಹೇಗೆ ಜ್ಞಾನೋಪದೇಶವನ್ನು ಮಾಡಿದ್ನೋ ಆಗಿನಿಂದ ಈಗಿನವರೆಗೂ ಅದೇ ಕ್ರಮದಿಂದಲೇ ಆತ್ಮಪೂಜೆಯನ್ನು ಮಾಡ್ತಾ ನಾನು ಆಗಿಂದ ಈವರೆಗೂ ಯಾವ ಯೋಚನೆ ಇಲ್ಲದೆ ಸುಖವಾಗಿರುವನು. ಯಾಕೆ? ಸತ್ಯ ಏನು ಅಂತ ತಿಳ್ಕೊಂಡ್ನಲ್ಲ. ಸತ್ಯ ಏನು ಅಂತ ವಸಿಷ್ಠರು ಯಾವಾಗ ತಿಳ್ಕೊಂಡ್ರೋ, ಇನ್ನು ಅನ್ಯ ದೇವತೆಗಳ ವಿಚಾರ, ಅನ್ಯ ದೇವತಾರ್ಚನೆ, ಪೂಜಾ ಕ್ರಮಾದಿಗಳು ಅವಶ್ಯಕತೆ ಇಲ್ಲದಾಯಿತು. ಯಾಕೆ? ಅವೆಲ್ಲವೂ ಸಂಕಲ್ಪಜನ್ಯವಾದವು ಅಂತ ಗೊತ್ತಾಗೋಯ್ತಲ್ಲ. ಸತ್ಯ ಏನು ಅಂತ ಗೊತ್ತಾದಾಗ ಅಸತ್ಯವಾದದನ್ನು ಯಾರು ಹಿಡ್ಕೊಳಕ್ಕೆ ಹೋಗ್ತಾರೆ? ಆ ಸತ್ಯವನ್ನು ಶಿವನು ತೋರಿಸ್ಕೊಟ್ಟಾಗ ಆ ಸತ್ಯದ ಮಾರ್ಗವನ್ನೇ ಅನುಸರಿಸಿ ನಾನು ಯಾವ ಯೋಚನೆ ಇಲ್ಲದೆ ಸುಖವಾಗಿದ್ದೀನಿ ರಾಮ ಅಂತ ರಾಮನಿಗೆ ವಸಿಷ್ಠರು ಹೇಳ್ತಾ ಇದ್ದಾರೆ.
ಹೀಗೆ ಈ ರೀತಿಯಾಗಿ ಆತ್ಮಾರ್ಚನವನ್ನು ಮಾಡುತ್ತಿರುವುದರಿಂದ ನಾನು ವ್ಯವಹಾರದಲ್ಲಿದ್ದರೂ ಅದರಿಂದ ಯಾವ ರೀತಿಯಲ್ಲಿಯೂ ಖಿನ್ನನಾಗದೆ ದಿನಗಳನ್ನು ಕಳೆಯುತ್ತಿರುವೆನು. ನಾನು ಪ್ರಪಂಚದಲ್ಲಿ ಎಲ್ಲರಂತೆ ವ್ಯಾವಹಾರಿಕ ಜಗತ್ತಿನಲ್ಲಿದ್ದೀನಿ, ವ್ಯವಹಾರವನ್ನು ಮಾಡ್ತಾ ಇದ್ದೀನಿ. ಆದರೆ ಯಾವುದಕ್ಕೂ ಅಂಟಿಕೊಳ್ಳದೆ ಅದರಿಂದ ಯಾವುದೇ ರೀತಿಯಲ್ಲಿ ಖಿನ್ನತೆಗೆ ಒಳಗಾಗದೆ ನನ್ನ ದಿನಗಳನ್ನ ನಾನು ಕಳೀತಾ ಇದ್ದೀನಿ ರಾಮ ಅಂತ ಹೇಳ್ತಾರೆ. ದಿನವೂ ಮಾಡಬೇಕಾಗಿ ಬರುವ ಕ್ರಿಯಾಚರಣಗಳೆಂಬ ಕುಸುಮಗಳಿಂದಲೇ ಆತ್ಮಾರ್ಚನವನ್ನು ಮಾಡುತ್ತಿರುವೆನು. ನಾನು ದಿನನಿತ್ಯ ಕರ್ಮವನ್ನು ಮಾಡ್ತೀನಿ ರಾಮ. ಆ ಕರ್ಮದಿಂದಲೇ, ಆ ಕರ್ಮವೆಂಬ ಕುಸುಮಗಳಿಂದಲೇ, ಆ ಕರ್ಮವೆಂಬ ಹೂಗಳಿಂದಲೇ ಆತ್ಮನ ಅರ್ಚನೆಯನ್ನು ಮಾಡ್ತಾ ಇದ್ದೀನಿ. ಹೇಗೆ? ಮಾಡುವ ಕರ್ಮ ಒಂದು ಹೂವಿದ್ದಂತೆ ಹೂವನ್ನು ಯಾರಿಗಾಗ್ತಾ ಇದ್ದೀನಿ? ಶಿವಾರ್ಪಣಮಸ್ತು, ಪರಮಾತ್ಮಾರ್ಪಣಮಸ್ತು, ಬ್ರಹ್ಮಾರ್ಪಣಮಸ್ತು ಅಂತ ಶಿವ ನಿನಗೆ ಅರ್ಪಿತವಾಗಲಿ ಅಂತ ಆ ಕಾರ್ಯವನ್ನು ನಾನು ಶಿವ ಮೆಚ್ಚುವ ಹಾಗೆ ಮಾಡಬೇಕು. ಇದು ಕರ್ಮ ಮಾಡುವ ವಿಧಾನ. ಇಲ್ಲಿ ಕಾಮ್ಯಕರ್ಮ ಎಲ್ಲಿ ಬಂತು? ನಿಷ್ಕಾಮ ಕರ್ಮವೇ, ಪರಮಾತ್ಮನಿಗೆ ಅರ್ಪಿತವಾದ ಬುದ್ಧಿಯಿಂದ. ನಾನು ಮಾಡುವ ಕರ್ಮ ಒಂದು ಹೂವಿದ್ದಂತೆ, ಒಂದು ಶ್ರೇಷ್ಠವಾದ ಹೂವಿದ್ದಂತೆ, ಅದನ್ನು ನಾನು ಪರಮಾತ್ಮನಿಗೆ ಅರ್ಪಿಸ್ತಾ ಇದ್ದೀನಿ, ಪೂಜೆ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ಆ ಕರ್ಮವನ್ನು ಮಾಡೋದು. ಎಂಥ ಶ್ರೇಷ್ಠವಾದ ಎಕ್ಸಾಂಪಲ್ ಕೊಟ್ಟರು ಅಂದರೆ, ಈ ರೀತಿಯಲ್ಲಿ ನಾವು ಎಲ್ಲರೂ ತೊಡಗಿಸ್ಕೊಬಿಟ್ರೆ ನಾವು ಮಾಡುವ ಕರ್ಮವನ್ನು, ಕೆಲಸವನ್ನು ಅತ್ಯಂತ ಗೌರವಾಧಾರಗಳಿಂದ ಕಾಣ್ತೀವಿ, ಯಶಸ್ಸನ್ನು ಗಳಿಸ್ತೀವಿ, ತೃಪ್ತಿಯನ್ನು ಕಾಣ್ತೀವಿ. ಇದನ್ನೇಲಿ ವಸಿಷ್ಠ ಹೇಳ್ತಾ ಇರೋದು. ನಾನು ದೊಡ್ಡ ಜ್ಞಾನಿಯಾದ ಅಂತ ಅವ್ರ ಕರ್ಮವನ್ನು ಬಿಡಲಿಲ್ಲ, ಆ ಕರ್ಮವನ್ನೇ ಒಂದು ಶ್ರೇಷ್ಠವಾದ ಹೂವು ಅಂತ ತಿಳ್ಕೊಂಡು ದಿನನಿತ್ಯ ಆತ್ಮಾರ್ಚನೆಯನ್ನು ಮಾಡ್ತಾ ಇದ್ದೀನಿ ನಾನು. ಈ ಅರ್ಚನವು ಸುಷುಪ್ತಿ ಕಾಲದಲ್ಲಿ ವಿಚ್ಛಿನ್ನವಾದರೂ ಅಹರ್ನಿಶವು ವಿಚ್ಛಿತಿ ಇಲ್ಲದೆ ನಡೆಯುತ್ತಲೇ ಇರುವುದು. ಸುಷುಪ್ತಿ ಕಾಲದಲ್ಲಿ ಅಂದರೆ ಒಳ್ಳೆ ಗಾಢವಾದ ನಿದ್ರೆಯನ್ನು ಮಾಡ್ತಿರ್ತಾರೆ, ಎಚ್ಚರ ಇಲ್ಲ, ಕನಸಿಲ್ಲ, ಏನಿಲ್ಲ. ಆ ಟೈಮ್ನಲ್ಲಿ ಮಾತ್ರ ತಪ್ಪಿಸ್ಕೊಳ್ತದೆ ಇದು ಕರ್ಮ. ಅಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ. ಮಿಕ್ಕ ಎಲ್ಲ ಕಾಲದಲ್ಲಿಯೂ ಕನಸಿನಲ್ಲಿಯೂ ದೇವತಾರ್ಚನವೇ, ಯಾವುದು? ಆತ್ಮನ ಅರ್ಚನೆಯನ್ನೇ ಮಾಡೋದು. ಅಲ್ಲಿ ಕರ್ಮ ಮಾಡಿದ್ರು ಪರಮಾತ್ಮನಿಗೆ ಅರ್ಪಿತವಾದ ಕರ್ಮವನ್ನೇ ಮಾಡೋದು, ಜಾಗೃತಿನಲ್ಲಿ ಮಾಡಿದ್ರು ಅದೇ ಕರ್ಮವನ್ನೇ ಮಾಡೋದು. ಅಲ್ಲಿಗೆ ವಸಿಷ್ಠರು ಇನ್ನೆಷ್ಟರ ಮಟ್ಟಿಗೆ ಆತ್ಮಾರ್ಚನೆಯಲ್ಲಿ, ಆತ್ಮಚಿಂತನೆಯಲ್ಲಿ ತಲ್ಲೀನರಾಗಿದ್ದರು ಅಂದರೆ ಯೋಗಿಗಳೆಲ್ಲರೂ, ಜ್ಞಾನಿಗಳೆಲ್ಲರೂ ಇದೇ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು. ಇದೇ ನಿಜವಾಗಿ ಇರಬೇಕಾದ ಕ್ರಮವೂ ಕೂಡ. ನಾವು ಪೂಜೆ ಮಾಡ್ತೀನಿ ಅಂತ ನಾವು ಮಾಡೋ ಪೂಜೆ ಎಷ್ಟು ಮಟ್ಟಿಗಿದೆ ಈಗ ನಾವು ಯೋಚನೆ ಮಾಡಬೇಕು. ಮೊದಲನೇದಾಗಿ ನಮಗಿದ್ದಂಥ ಕರ್ಮವನ್ನು ನೆಟ್ಟಗೆ ಮಾಡೋದಿಲ್ಲ, ದೇವತಾರ್ಚನೆ, ಆ ದೈವತ ವಿಚಾರವನ್ನು, ಪೂಜೆಯ ಕ್ರಮವನ್ನು ಸರಿಯಾಗಿ ತಿಳಿದಿರೋದಿಲ್ಲ. ನಾವು ಯಾವುದನ್ನೋ ಪೂಜಾ ಕ್ರಮ ಅಂತ ತಿಳ್ಕೊಂಡು ನಾವೇನೋ ಮಾಡ್ತೀವಿ, ಮಾಡಬೇಕಾದ ಕರ್ಮ ಎಲ್ಲ ಹಾಳು ಮಾಡಿರ್ತೀವಿ. ಈ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋದರೆ ಅದು ಯಶಸ್ಸನ್ನು ಕೊಡೋದಿಲ್ಲ. ಆತ್ಮತೃಪ್ತಿ ಎಲ್ಲಿಂದ ಬರುತ್ತೆ? ನೆಮ್ಮದಿ ಎಲ್ಲಿಂದ ಬರುತ್ತೆ? ನಿಜವಾದ ಕ್ರಮ ಇದಾಗಿರುತ್ತದೆ. ದೇಹಿ ಎಂದ ಮೇಲೆ ಇದು ಗ್ರಾಹ್ಯ, ನಾನು ಗ್ರಾಹಕ ಎಂಬ ಸಂಬಂಧವು ಸಾಮಾನ್ಯವಾಗಿ ಇದ್ದೇ ಇರುವುದು. ಈಗ ನಾನೊಬ್ಬ ಶರೀರಧಾರಿ, ಒಬ್ಬ ಮನುಷ್ಯ, ನಾನು ಒಬ್ಬ ದೇಹ ಉಳ್ಳವನು ಅಂತ ಅಂದಾಗ ಇದು ಗ್ರಾಹ್ಯ, ಇದು ಗ್ರಾಹಕ ಅನ್ನುವ ಸಂಬಂಧ ಸಾಮಾನ್ಯವಾಗಿ ಇದ್ದೇ ಇದೆ. ಆದರೆ ಯೋಗಿಗಳು ಇದಂ ಅಂದರೆ ಈ ಜಗತ್ತು, ಪ್ರಪಂಚ ಅನ್ನೋ ವಾಚ್ಯವಿದೆಯಲ್ಲ, ಅಹಂ ವಾಚ್ಯವಿದೆ ಎಂಬ ಅವಧಾನತೆಯನ್ನು ಯಾವಾಗಲೂ ಮರೆಯದೇ ಇರುವರು. ಅದೇ ಅವರ ಆತ್ಮಾರ್ಚನವು. ಈ ಜಗತ್ತು ಅನ್ನೋದಿದೆ, ನಾನು ಅನ್ನೋದಿದ್ದೀನಿ, ಇವೆರಡರ ಬಗ್ಗೆ ಭಾಳ ಜಾಗೃತಿಯಾಗಿರ್ತಾರೆ ಅವರು. ಯಾಕೆ? ಇವೆರಡೂ ಅಸತ್ಯವಾದವು. ಜಗತ್ತು ಅಸತ್ಯ, ಅಹಂ ಅನ್ನುವ ನಾನು ಅನ್ನುವ ಅಹಂಕಾರವೂ ಅಸತ್ಯ. ಇವೆರಡರ ಮೇಲೂ ಭಾಳ ಜಾಗ್ರತೆ ವಹಿಸಿರ್ತಾರೆ ಅವರು. ಈ ದೃಷ್ಟಿಯನ್ನು ಅವಲಂಬಿಸಿ ಅಸಂಗವಾದ ಮನಸ್ಸಿನಿಂದ ಎಲೆ ರಘುಪತಿಯೇ, ಸಂಸಾರವೆಂಬ ಈ ಗೊಂಡಾರಣ್ಯದಲ್ಲಿ ವಿಹರಿಸು, ನಿನಗೆ ದುಃಖವಾಗುವುದಿಲ್ಲ. ಏನು ಹೇಳ್ತಾ ಇದರಲ್ಲಿ? ಈ ದೃಷ್ಟಿಯನ್ನು ಅವಲಂಬಿಸು, ಈ ಸತ್ಯವನ್ನು ಸರಿಯಾಗಿ ತಿಳ್ಕೊ. ಅಸಂಗವಾದ ಮನಸ್ಸಿನಿಂದ, ಈ ಮನಸ್ಸು ಎಷ್ಟು ಕೆಟ್ಟದ್ದು ಅನ್ನೋ ಇದರ ಸಹವಾಸವನ್ನು ನೋಡಿ ತಿಳ್ಕೊ. ಅಸಂಗವಾದ ಮನಸ್ಸಿನಿಂದ ಸಂಸಾರವೆಂಬ ಈ ಗೊಂಡಾರಣ್ಯದಲ್ಲಿ ವಿಹರಿಸು. ಸಂಸಾರವೆಂಬುದು ಒಂದು ದೊಡ್ಡ ದೊಡ್ಡ ಕಾಡಿದ್ದಂತೆ, ಯಾವ ಕಡೆಗೆ ತಿರುಗಿ ನೋಡಿದ್ರೂ ದಾರಿ ಕಾಣದಾದಂಥ ಪರಿಸ್ಥಿತಿ. ಅಲ್ಲಿ ನೀನು ಗೊಂಡಾರಣ್ಯದಲ್ಲಿ ವಿಹರಿಸು, ನಿನಗೇನು ದುಃಖ ಆಗೋದಿಲ್ಲ, ಸತ್ಯ ತಿಳ್ಕೊಂಡು ತಿರುಗಾಡು ಅಂತ ಹೇಳ್ತಾರೆ. ಧನನಾಶವಾಗಿ, ಬಂಧು ವಿಯೋಗವಾಗಿ ಮಹಾ ದುಃಖವು ಒದಗಿದಾಗ ಈ ದೃಷ್ಟಿಯನ್ನು ಆಶ್ರಯಿಸಿ, ಎಲೆ ಸೂರತನೆ, ವಿಚಾರ ಮಾಡಿ ನೋಡು. ನೀನು ಯಾವಾಗ ದುಃಖಕ್ಕೊಳಗಾಗ್ತೀಯ ಗೊತ್ತಾ? ಹಣಕಾಸು ನಷ್ಟವಾದಾಗ, ಹಣ ಐಶ್ವರ್ಯ ನಷ್ಟವಾದಾಗ, ಬಂಧುಗಳು ವಿಯೋಗವಾದಾಗ, ಆಯಿತಾ, ಮಹಾ ದುಃಖ ಬಂದು ಒದಗ್ತದೆ. ಈಗ ನಮ್ಮ ಒಡ ಹುಟ್ಟಿದವರು, ತಂದೆ ತಾಯಿಗಳು, ನೆಂಟರಿಷ್ಟರುಗಳು
ಸ್ನೇಹಿತರುಗಳು ಇವರೆಲ್ಲ ತೀರ್ಕೊಂಡಾಗ, ನಮ್ಮನ್ನು ಬಿಟ್ಟು ಅಗಲಿದಾಗ, ಮರಣ ಹೊಂದಿದಾಗ, ನಮಗೆ ಬಂಧು ವಿಯೋಗವಾದಾಗ, ಧನನಾಶವಾದಾಗ ದುಃಖ ಆಗುತ್ತೆ. ಆಗ ನಾವು ಈ ವಿಚಾರವನ್ನು ಆಶ್ರಯಿಸ್ಬೇಕಂತೆ. ವಿಚಾರ ಮಾಡಿದಾಗ ನಮಗೆ ದುಃಖ ಕಾಡೋದಿಲ್ಲ. ಧನವು ಲಭಿಸಿದಾಗ, ಮತ್ತಿನ್ನೊಂದು ಸಲ ಯಾವಾಗ ಧನವು ಲಭಿಸಿದಾಗ, ನಾಶವಾದಾಗ, ಬಂಧುಗಳು ಸಿಕ್ಕಿದಾಗ, ಹೋದಾಗ ಸುಖ ದುಃಖಗಳಿಗೆ ವಶನಾಗಬೇಡ. ಹಣ ಬಂತು ಅಂತ ಹಿಗ್ಗಬೇಡ, ಸಂತೋಷ ಪಡಬೇಡ. ನಾಶ ಆಯಿತು ಅಂತ ದುಃಖ ಪಡಬೇಡ. ಬಂಧುಗಳು ಸಿಕ್ಕಾಗಲೂ ಅಷ್ಟೇ ಖುಷಿಯಾಗಬೇಡ, ಹೋದಾಗಲೂ ದುಃಖ ಪಡಬೇಡ. ಬಂದರು, ಅವ್ರ ವ್ಯವಹಾರ ಮುಗೀತು, ಹೋದರು. ಹಣವೂ ಅಷ್ಟೇ, ನಮ್ಮ ಋಣಾನುಬಂಧ ಎಷ್ಟಿತ್ತು, ನಮ್ಮ ಅಕೌಂಟಲ್ಲಿ ಎಷ್ಟಿತ್ತು ಅಷ್ಟು ಬಂತು, ಕಾಲಮಾನ ಮುಗೀತು, ಹೋಯಿತು. ಎರಡು ವಿಚಾರದಲ್ಲೂ ಸಮಾನ ಆಗಬೇಕು ಮನಸ್ಸು. ಧನ ಬಂಧು ಲಾಭನಾಶಗಳಲ್ಲಿ ಸುಖ ದುಃಖಗಳಿಗೆ ವಶನಾಗುವುದೇ ಸಂಸಾರ ದೃಷ್ಟಿಯು. ಇವೆಲ್ಲದರಲ್ಲಿ ದುಃಖಕ್ಕೆ ಒಳಗಾಗೋದಿದೆಯಲ್ಲ, ಇದೇ ಸಂಸಾರ ದೃಷ್ಟಿ. ವಿಷಯಗಳನ್ನು ಆಶ್ರಯಿಸಿದವರ ಗತಿಯು ಎಂದಿದ್ದರೂ ಪ್ರಮಾದಕರವು ಎಂಬುದನ್ನು ನೀನು ಬಲ್ಲೆ. ವಿಷಯವನ್ನು ಆಶ್ರಯಿಸಿದವರ ಗತಿಯು, ವಿಷಯ ಸುಖಗಳು ಏನಿದೆಯವಲ್ಲ, ಇಂದ್ರಿಯಗಳ ಮೂಲಕ ಯಾವ ಸುಖವನ್ನು ಪಡಿಬೇಕು ಅಂತ ಇರ್ತೀವಲ್ಲ ವಿಷಯ ವಸ್ತುಗಳಿಂದ, ಅವುಗಳ ವಿಷಯ ಸುಖವನ್ನು ನಾವು ಯಾವಾಗ ಅವುಗಳನ್ನ ಆಶ್ರಯಿಸ್ತೀವಿ, ಅವ್ರ ಗತಿ ಎಂದಿದ್ರೂ ಪ್ರಮಾದಕರವು. ಅವ್ರು ಎಂದಿದ್ರೂ ದುಃಖ ತಪ್ಪಿದಲ್ಲ ಅವ್ರಿಗೆ. ಈ ವಿಷಯಗಳು ಹೇಗೆ ಬರುವುದು, ಹೇಗೆ ಹೋಗುವುದು, ಹೇಗೆ ಪರಿಭ್ರಮವನ್ನು ಉಂಟು ಮಾಡುವು ಎಂಬುದನ್ನು ನೀನು ಬಲ್ಲೆ. ಇವುಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೀಯ ನೀನು. ವಿಷಯ ಸುಖಗಳು, ಇಂದ್ರಿಯಗಳ ಮೂಲಕ ಸುಖವನ್ನು ಪಡ್ತೀವಲ್ಲ, ಇವು ಹೇಗೆ ಬರ್ತವೆ, ಹೇಗೆ ಹೋಗ್ತವೆ ಅನ್ನೋ ವಿಚಾರ ಎಲ್ಲ ನಿನಗೆ ಗೊತ್ತಿದೆ ನಿನಗೆ. ಅದರಿಂದ ನೀನು ಇವುಗಳನ್ನ ಚೆನ್ನಾಗಿ ವಿಚಾರ ಮಾಡಿ ನೋಡು, ದುಃಖ ನಿನಗಾಗುವುದಿಲ್ಲ ಅಂತ ವಸಿಷ್ಠರು ಇಲ್ಲಿ ರಾಮನಿಗೆ ಹೇಳ್ತಾ ಇದ್ರು. ಮುಂದುವರೆದೇನು ಹೇಳ್ತಾರೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.